ಮಾರ್ಕೆಟ್ದಾಗ ಈ 5 ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಕಾಣಿಸಿಕ್ಕು ಅಂದ್ರೆ ನೀವು ನಿಮ್ಮ ಟ್ರೇಡ್ನ ಆಟೋಮೆಟಿಕ್ಲಿ ಪ್ಲೇಸ್ ಮಾಡ್ಬೋದು. ಅವು ಅಂತ ನಾ ಯಾವಾಗ ಹೇಳ್ತೇನೆ. ಫಸ್ಟ್ ಬಂದುಬಿಟ್ಟು ಮಾರ್ನಿಂಗ್ ಸ್ಟಾರ್ ಅಂತ. ಇಲ್ಲೇನು ನೋಡತ್ತಿರಲಿ ನೀವು ಕೇಳೋಗಳ ಇದು ಮಾರ್ನಿಂಗ್ ಸ್ಟಾರ್. ಈ ಪ್ಯಾಟರ್ನ್ ಕಾಣಿಸ್ತಂದ್ರೆ ನೀವು ಅಲ್ಲಿಂದ ಒಂದು ಈ ಥರ ಟ್ರೇಡ್ನ ಪ್ಲೇಸ್ ಮಾಡ್ಬೋದು. ಇನ್ನು ಸೆಕೆಂಡ್ ಬಂದುಬಿಟ್ಟು ಈವ್ನಿಂಗ್ ಸ್ಟಾರ್. ಇದ್ರ ಅಪೋಸಿಟ್ ಡೈರೆಕ್ಷನ್ದಾಗ ಅದನ್ನ ಬ್ರೇಕೌಟ್ ಕೊಡ್ತಂದ್ರೆ ಪ್ಲೇಸ್ ಮಾಡಿದ್ರೆ ಅಲ್ಲಿಂದ ನಿಮ್ಮ ಟಾರ್ಗೆಟ್ನ ಅಚೀವ್ ಮಾಡ್ಬೋದು. ಇನ್ನು ಥರ್ಡ್ ಒನ್ ಬಂದುಬಿಟ್ಟು ಹ್ಯಾಮರ್ ಅಂದ್ರೆ ಅದು ಯಾವ ಕಡೆ ಫಾರ್ಮ್ ಆಗ್ತೈತಿ ಆ ಕಡೆ ಅಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ದಾಗಿದ್ರೆ ಒಂದು ಹ್ಯಾಮರ್ ಪ್ಯಾಟರ್ನ್ ಫಾರ್ಮ್ ಆಯ್ತಂದ್ರೆ ಅಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ತೊಗೊಳ್ಳೋವಂಥ ಚಾನ್ಸಸ್ ತುಂಬ ಇದೆ. ಮತ್ತು ಇನ್ನೊಂದು ಏನಂದ್ರೆ ಇನ್ವರ್ಟೆಡ್ ಹ್ಯಾಮರ್ ಬಂದುಬಿಟ್ಟು ಅದು ಮೇಲೂ ಆಗ್ಬೋದು ಅಥವಾ ಕೆಳಗೂ ಆಗ್ಬೋದು. ಮಾರ್ಕೆಟ್ನ ಒಂದು ಟ್ರೆಂಡ್ನ ಆಟೋಮೆಟಿಕಲಿ ಚೇಂಜ್ ಮಾಡುವಂಥ ಕೆಪಾಸಿಟಿ ಈ ಇನ್ವರ್ಟೆಡ್ ಹ್ಯಾಮರ್ಗೆ ಇರುತ್ತೆ. ಇನ್ನು ಬರುವುದು ಇಂಗಲ್ಪಿಂಗ್ ಕ್ಯಾಂಡಲ್ ಅಂದ್ರೆ ಒಂದು ರೆಡ್ ಕ್ಯಾಂಡಲ್ ಅಪೋಸಿಟ್ ದೊಡ್ಡದಾಗಿ ಗ್ರೀನ್ ಕ್ಯಾಂಡಲ್ ಆಯ್ತಂದ್ರೆ ಅಲ್ಲಿ ಹಿಡ್ದ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗುತ್ತೆ. ರೆಡ್ ಕ್ಯಾಂಡಲ್ ಮುಂದೆ ಗ್ರೀನ್ ಕ್ಯಾಂಡಲ್ ರೆಡ್ ಇಂಗಲ್ಪಿಂಗ್ ಆಯ್ತಂದ್ರೆ ಮಾರ್ಕೆಟ್ ಅಲ್ಲಿಂದ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಇವ 5 ಮಾರ್ಕೆಟ್ದಾಗ ವರ್ಕ್ ಆಗುವಂಥ ಕ್ಯಾಂಡಲ್ ಸ್ಟಿಕ್ಸ್. ಇದರಿಂದ ನೀವು ಯೂಸ್ ಮಾಡ್ಕೊಂಡ ನಿಮ್ಮ ಚಾರ್ಟ್ ಪ್ಯಾಟರ್ನ್ ಒಳಗೆ ಇವೆಲ್ಲಾದರೂ ಕಂಡು ಅಂದ್ರೆ ಇದರಿಂದ ನೀವು ಟ್ರೇಡ್ನ ಈಸಿಲಿ ಪ್ಲೇಸ್ ಮಾಡ್ಬೋದು.